ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಸರ್. ಎಲ್ಲಿಂದ ಫೋನ್ ಮಾಡ್ತಿರೋದು? ವಿಜಯಪುರಿಂದ. ವಿಜಯಪುರ. ಹೇಳಮ್ಮ, ಏನು ಮಾಡ್ಕೊಂಡಿರೋದಮ್ಮ? ಸರ್, ನಂದು BCom ಆಗಿದೆ. ಸದ್ಯಕ್ಕೆ ಲಾಸ್ಟ್ ಫೈನಲ್ ಇಯರ್ ಓದ್ತಾ ಇದ್ದೀನಿ. ಓಕೆ, ಕಾರ್ಯಕ್ರಮ ನೋಡ್ತೀರಾ? ತುಂಬಾ ನೋಡ್ತೀನಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಶೋ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಹೇಳ್ತಾಯಿ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫಸ್ಟ್ ದೇವ್ರಿಗೆ ಕೈ ಮುಗಿದು ಫಸ್ಟ್ ಓಪನ್ ಮಾಡೋದೇ ಯೂಟ್ಯೂಬ್. ಸೋನು ಸರ್ ಏನ್ ವಿಡಿಯೋ ಹಾಕಿದ್ದಾರೆ ನೋಡೋಣ ಅಂತ ಹೇಳಿ. ತುಂಬಾ ಮೋಟಿವೇಟ್ ಮಾಡ್ತೀರಾ ಲೈಫಲ್ಲಿ. ಗೊತ್ತಿಲ್ಲ ಸರ್, ಇವಾಗ ಇನ್ನೇನ್ ಮುಗೀತು ನಂದು ಲೈಫ್ ಸ್ಟೋರಿ ಅಂತ ಹೇಳಿದಾಗ ಎಲ್ಲೋ ಒಂದು ಗರಿಕೆ ಹುಲ್ಲು ಸಿಕ್ಕರೆ ಸಾಕು ಅಂತೆ ಬದುಕೋ ಅಂತ ಒಂದ್ ಜೀವಕ್ಕೆ. ಸೊ ನಿಮ್ ಮಾತು ತುಂಬಾ ಮೋಟಿವೇಟ್ ಮಾಡುತ್ತೆ. ಬದುಕಲ್ಲಿ ಏನಿಲ್ಲ ನನ್ಗೆ ಯಾರಿಲ್ಲ ಅಂದಾಗ ದೇರ್ ಇಸ್ ಅ ಒನ್ ಪರ್ಸನ್ ದಟ್ ಲೈಕ್ ಸೋನು ಶ್ರೀನಿವಾಸ್ ಅಂತ. ನಿಮ್ಮ ಮಾತು ಕೇಳ್ಬಿಟ್ಟು ತುಂಬಾ ಬದಲಾಗಿದ್ದೀನಿ. ತುಂಬಾ ನನ್ನನ್ನ ನಾನು ತುಂಬಾ ಮೋಟಿವೇಟ್ ಮಾಡ್ಕೊಂತೀನಿ ನಿಮ್ಮಿಂದ, ನಿಮ್ ವಿಡಿಯೋಸ್ ಇಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಅರೆ ತಾಯಿ, ಮೊದಲಿಗೆ ನಿನ್ನ ಮಾತಿನ ನಾನು ಪ್ರಸನ್ನನಾದೆ. ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಯಾಕಂದರೆ ನಾವೇನೇ ಹೇಳಿದ್ರು ನಮ್ಮಂಥವ್ರು 100 ಜನ ಇದ್ದರು, ಯಾವುದೋ ಒಂದು ಮಾತನ್ನು ಕೇಳುವ ಸಂಯಮ ಹಾಗೂ ಅಳವಡಿಸಿಕೊಳ್ಳುವ ಒಂದು ಆ ಸಂಸ್ಕಾರ ಅದು ನಿಮ್ಮಲ್ಲಿರೋದು. ಅರ್ಥಾತ್ ಅದು ನಿಮ್ಮ ದೊಡ್ಡತನ ಹೊರತು ನಮ್ಮಿಂದ ಏನೂ ಆಯಿತು ಖಂಡಿತ ಇಲ್ಲ. ನಮ್ಮಿಂದ ಯಾವುದೋ ಒಂದು ಅಕ್ಷರ ಪದಗಳು ಬರ್ತವೆ ಅಂದರೂ ನಾನು ಭಗವಂತನ ಇಚ್ಛೆ ಅಂತ ನಾನು ಪರಿಗಣಿಸ್ತೀನಿ. ಬಟ್ ಅದು ನಿಮಗೂ ಸ್ವಲ್ಪ ಉಪಯೋಗ ಆಗಿದೆ ಅಂದರೆ ಥ್ಯಾಂಕ್ ಯು, ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಇಲ್ಲ ಸರ್, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಬಹುಶಃ ಒಂದ್ ಮನುಷ್ಯನ್ಗೆ ಯಾವಾಗ ಬುದ್ಧಿ ಭ್ರಮಣೆ ಆಗುತ್ತೆ, ಯಾವಾಗ ಬುದ್ಧಿ ಬರುತ್ತೆ ಅದು ನಮ್ ಕೈಯಲ್ಲಿಲ್ಲ. ನಾವ್ ಯಾವಾಗ ಅನುಭವ ಮಾಡ್ಕೊಂತೀವೋ ಅವಾಗ ಗೊತ್ತಾಗುತ್ತೆ ದಟ್ ಎಸ್ ನಾನಲ್ಲಿ ತಪ್ಪು ಮಾಡಿದೆ, ಎಸ್ ಐ ವಾಸ್ ನಾಟ್ ರಾಂಗ್, ಐ ವಾಸ್ ರೈಟ್ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಸರ್. ಯಾಕಂದ್ರೆ ಮನುಷ್ಯನ್ಗೆ ಪ್ರತಿದಿನ ಆಕ್ಸೆಪ್ಟೆನ್ಸ್, ರಿಜೆಕ್ಷನ್ಸ್, ಪೇನ್, ನಗು ಎಲ್ಲಾ ಸಿಗುತ್ತೆ. ಅಂತದ್ರಲ್ಲಿ ನಿಮ್ಮ ಮಾತು ಒಬ್ಬರನ್ನ ಬದಲಾಯಿಸುತ್ತೆ ಅಂದ್ರೆ ಬಹುಶಃ ನಿಮ್ ಮಾತಿಗೆ ಆ ಶಕ್ತಿ ಇದೆ ಸರ್. ಅಂತ ಒಂದ್ ಶಕ್ತಿ ನಿಮ್ ಮಾತಲ್ಲಿದೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಹೇಳ್ತಾಯಿ. ನೋವು ಲೈಫಲ್ಲಿ ನೋವು ಅಂತ ತುಂಬಾ ಇದೆ ಸರ್. ಹೇಳ್ತಾ ಹೋದ್ರೆ ತುಂಬಾ ಇದೆ. ನಂಗೆ ಅದನ್ನ ಇವಾಗ ಹೇಳ್ಕೊಬೇಕಾ, ಇದು ನನ್ನ ರೈಟ್ ಟೈಮ್ ಆಗಿ ಗೊತ್ತಿಲ್ಲ ಸರ್. ಬಟ್ ನಿಮ್ಮ ವಿಡಿಯೋಸ್ ಇಂದ ತುಂಬಾ ಅಂದ್ರೆ ತುಂಬಾ ಚೇಂಜ್ ಆಗಿದ್ದೀನಿ. ನನ್ನಲ್ಲಿ ಆಗುತ್ತೆ, ನನ್ನೆಲ್ಲ ಶಕ್ತಿ ಇದೆ, ನಾನ್ ಬದುಕ್ತೀನಿ, ನಾನ್ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದಿದೆ. ಅಷ್ಟೇ ಸಾಕು. ಮನುಷ್ಯನನ್ನ ಕಾಪಾಡೋದು ಒಂದು ಅನ್ನ ಮತ್ತೆ ಆತ್ಮವಿಶ್ವಾಸ. ನನಗೆ ನೋವು ಅಂತ ಏನು ಇಲ್ಲ ಸರ್. ತುಂಬಾ ಚೆನ್ನಾಗಿದ್ದೀನಿ. ದೇವ್ರು ಎಲ್ಲಾ ಕೊಟ್ಟಿದ್ದಾನೆ. ನನ್ನಿಂದ ಯಾರಿಗೋ ಏನೋ ಹೆಲ್ಪ್ ಆಗುತ್ತೆ ಅಂದ್ರೆ ಐ ಫೀಲ್ ಲೈಕ್ ನನಗ್ ದೇವ್ರು ಕೊಟ್ಟಿದ್ದಾನೆ. ದಟ್ಸ್ ವೈ ನಾನು ಇನ್ನೊಬ್ರಿಗೆ ಕೊಡ್ತಾ ಇದ್ದೀನಿ ಅಂತ ಬದುಕ್ತಿರೋಳು ನಾನು. ನನ್ಗೆ ಏನು ನೋವಿಲ್ಲ. ಪ್ರೀತಿ, ಪ್ರೇಮ ಆ ತರದ ಜಂಜಾಟದ ಬದುಕೆ ನಂದಲ್ಲ. ಹೆಂಗಂದ್ರೆ ಬೆಳಿಗ್ಗೆ ಬೇಗ ಎದ್ದೇಳು, ಮನೆ ಕೆಲ್ಸ ಮುಗ್ಸು, ಸ್ಟಡಿ ಮಾಡು, ಅಮ್ಮನ್ ನೋಡ್ಕೋ, ಹೊರಗಡೆ ಹೋಗು, ಕೋರ್ಟ್ಗೆ ಹೋಗು, ಕೆಲ್ಸ ಅಷ್ಟೇ ಅಂತ ಇರೋದು ನಾನು. ಮಾಡಿರೋ ನಂಗೆ ಗೊತ್ತಿಲ್ಲ ಸರ್, ನಾನ್ ತಪ್ಪು ಮಾಡಿದ್ದೀನ ಏನೋ ಗೊತ್ತಿಲ್ಲ. ನಾನು PUC ಓದ್ಬೇಕಾದ್ರೆ ಅಪ್ಪಂಗೆ ಹುಷಾರಿರ್ಲಿಲ್ಲ. ಗೊತ್ತಿಲ್ಲ, ಅಪ್ಪ ತೀರೋಗ್ತಾರೆ ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲೂ ಇರ್ಲಿಲ್ಲ. ಅಪ್ಪಂಗೆ ಹುಷಾರಿರ್ಲಿಲ್ಲ. ಆಲ್ ಆಫ್ ಎ ಸಡನ್ ಅಪ್ಪ ತೀರ್ಕೊಂಡ್ಬಿಟ್ರು. ನಂಗೆ ನೆಕ್ಸ್ಟ್ ಡೇನೆ ಎಕ್ಸಾಮ್ಸ್ ಇತ್ತು ಸರ್. ಅಪ್ಪ ಹೆಂಗಂದ್ರೆ, ಹೋಗು ಎಕ್ಸಾಮ್ ಬರಿ, ನೀನ್ ರೀಚ್ ಆಗು, ನಿನ್ ಗೋಲ್ ರೀಚ್ ಆಗು, ನೀನ್ ಎಲ್ಲಿವರೆಗೂ ಓದ್ತೀಯ ನಾನು ಓದಿಸ್ತೀನಿ ಅನ್ನೋದೊಂದ್ ಮೈಂಡ್ ಸೆಟ್ ಇತ್ತು ಅಪ್ಪಂಗೆ. ಅಪ್ಪ ತೀರೋದಾಗ ನಮ್ ಕಣ್ಣೀರೇ ಬರ್ಲಿಲ್ಲ ಸರ್. ಯಾಕೆ ಬರ್ಲಿಲ್ಲ ಅಂತ ನನಗ್ ಗೊತ್ತಿಲ್ಲ. ಅಪ್ಪ ತೀರ್ಕೊಂಡ್ರು, ಇಡೀ ರಾತ್ರಿ ನಿದ್ದೆ ಮಾಡ್ದೆ. ಅಪ್ಪನ್ ನೋಡಿ ಮನೇಲಿದ್ರೆ ನಾನ್ ಚೆನ್ನಾಗಿ ನಿದ್ದೆ ಮಾಡ್ದೆ. ಬೆಳಿಗ್ಗೆ ಬೇಗ ಎದ್ದೆ, ಎಕ್ಸಾಮ್ಗೆ ಹೋಗ್ಬಿಟ್ಟೆ ಸರ್. ನಾನು ಎಕ್ಸಾಮ್ ಅಂದ್ರೆ ನೀವು ಎಕ್ಸಾಮ್ಗೆ ಹೋಗೋಷ್ಟರಲ್ಲಿ ಅಪ್ಪ ತೀರು ಹೋಗಿದ್ರಾ? ಅಪ್ಪ ತೀರೋಗಿದ್ರು. ನನ್ಗೆ ಬೆಳಿಗ್ಗೆ ಎಕ್ಸಾಮ್ ಇದೆ, ಇವತ್ ಸಂಜೆ ಅಪ್ಪನ್ ಬಾಡಿ ಮನೆಗ್ ಬಂತು. ಓಕೆ. ನನಗ್ ಗೊತ್ತಿಲ್ಲ ಸರ್. ಅಪ್ಪ ಯಾವಾಗ್ಲೂ ಫಸ್ಟ್ ಪ್ರಯಾರಿಟಿ ಕೊಡ್ತಿರೋದು, ಸರಿ ಓದು ನೀನು ಅಂತ. ನನ್ ಕಣ್ಣೀರೇ ಬರ್ಲಿಲ್ಲ. ಅಪ್ಪ ತೀರೋದ್ರು. ಗೊತ್ತು ನನ್ಗೆ ಅಪ್ಪ ಸತ್ತೋಗಿದ್ದಾರೆ, ಇನ್ಯಾವತ್ತು ಎದ್ದು ಬರಲ್ಲ. ಇದು ಅವ್ರನ್ನ ನೋಡ್ಬೇಕಂದ್ರೆ ದಿಸ್ ಇಸ್ ದ ಲಾಸ್ಟ್ ಟೈಮ್ ಟು ಸಿ ಫುಲ್ಫಿಲ್ ಅನ್ನೋ ತರ. ಅಷ್ಟೆಲ್ಲ ಇದು ನಂಗೆ ಅಳು ಬರ್ಲಿಲ್ಲ. ನಾನು ಮಲಗ್ದೆ, ಬೆಳಿಗ್ಗೆ ಎದ್ದೆ. ಡೈಲಿ ಹೇಳೋಕ್ಕಿಂತ ಮುಂಚೆನೆ ಬೇಗನೆ ಎದ್ದು ನಾನು ಎಕ್ಸಾಮ್ ಹಾಲ್ ಟಿಕೆಟ್ ತಗೊಂಡ ಎಕ್ಸಾಮ್ ಬರ್ದೆ ಸರ್. ಬರ್ದು ಬಂದೆ. ಅವತ್ತಿಂದ ನಂಗೆ ಇವತ್ತರೆಗೂ ರಿಲೇಟಿವ್ಸ್ ಎಲ್ಲ ಅಪ್ಪನ್ ಬಾಡಿ ಮನೇಲಿ ಇಟ್ಕೊಂಡೋಗಿ ಎಕ್ಸಾಮ್ ಬರ್ದ್ಲು. ಏನ್ ಮಾಡ್ತಾಳೆ ಮಾಡ್ಲಿ, ಹೆಂಗು ಸಾಧನೆ ಮಾಡ್ತಾಳೆ ಮಾಡ್ಲಿ, ಬರೀ ಚುಚ್ಚು ಮಾತು. ಅವತ್ ನಾನ್ ಮಾಡಿರೋ ತಪ್ಪ ಸರ್? ಅಂದ್ರೆ ಸಂಬಂಧಿಕರೇ ಆ ರೀತಿ ಮಾತಾಡ್ತಿರೋದಾ? ಹೌದು. ಅಮ್ಮನ್ ಕಡೆಯಿಂದ
ಯಾವುದೇ ರೀತಿ ನೋವು ನಂಗಿಲ್ಲ. ಅಮ್ಮನ ಫ್ಯಾಮಿಲಿಯವ್ರ ಕಡೆಯಿಂದ, ಅಪ್ಪಾಜಿ ಫ್ಯಾಮಿಲಿಯವ್ರ ಕಡೆಯಿಂದ ಅಪ್ಪನ ಬೆಲೆ ಗೊತ್ತಿಲ್ಲ, ಮನೇಲಿ ಬಾಡಿ ಇಟ್ಕೊಂಡು ಎಕ್ಸಾಮ್ ಬರೆಯಕ್ ಹೋದ್ಲು, ಅದೇ ಇಂಪಾರ್ಟೆಂಟ್ ಆಯ್ತಾ ಅವಳಿಗೆ. ಬಹುಶಃ ಸರ್ ಅವತ್ ನಾನ್ ಎಕ್ಸಾಮ್ ಬರೆಯಕ್ ಹೋಗಿರ್ಲಿಲ್ಲ ಅಂದಿದ್ರೆ ಇವತ್ ನನ್ ಲೈಫ್ ಇವತ್ ಏನಾಗ್ತಿತ್ತೋ ಗೊತ್ತಿರ್ಲಿಲ್ಲ. ನಾನ್ ಬಿಕಾಮ್ ಓದ್ತಿರ್ಲಿಲ್ಲ, ನಾನ್ ಲವ್ ಮಾಡ್ತಾ ಇರ್ಲಿಲ್ಲ. ಇವತ್ತು ಏನೋ ಕೆಲವೊಂದಿಷ್ಟು ಜನ ಏನೇನೋ ಕೇಸ್ ಹೇಳ್ಕೊಂಡ್ ಬರ್ತಾರೆ, ನಾನ್ ಕೆಲ್ಸ ಮಾಡ್ತಾ ಇರ್ಲಿಲ್ಲ ನನ್ ಸೀನಿಯರ್ ಅಡ್ವೊಕೇಟ್ಸ್ ಕೈ ಕೆಳಗಡೆಗೆ. ಅವತ್ ನಾನ್ ಎಕ್ಸಾಮ್ ಬಿಟ್ಟಿದ್ರೆ ನನ್ PUC ಗೆ ನನ್ನ ಎಜುಕೇಶನ್ ಲೈಫ್ ಹಾಳಾಗಿ ಹೋಗ್ಬಿಡ್ತಿತ್ತು. ಓಕೆ, ಬಟ್ ಈಗ ನಿಮ್ಮ ತಾಯಿ ಮತ್ತೆ ನೀವು ಇಬ್ಬರೇ ಇರೋದ ಮನೆಯಲ್ಲಿ? ನಾನು, ನನ್ನ ತಾಯಿ ಮತ್ತೆ ನಂಗಿಬ್ರು ತಮ್ಮ ಇದ್ದಾರೆ ಸರ್. ಎಲ್ಲ ಚೆನ್ನಾಗಿದ್ದೀವಿ, ದೇವರೆಲ್ಲ ಕೊಟ್ಟಿದ್ದಾನೆ, ಯಾವ್ದಕ್ಕೂ ಕಡಿಮೆ ಇಲ್ಲ. ಅವತ್ತೇನಿದ್ವೋ ಅದ್ರ 10 ಪಟ್ಟು ಚೆನ್ನಾಗಿದ್ದೀವಿ ಇವತ್ತು. ಓಕೆ, ವೆಲ್, ಈಗ ಸಮಸ್ಯೆ ಅಂದರೆ ಬಹುಶಃ ನಿಮ್ಮ ತಂದೆಯವರು ಸತ್ತಾಗ ಅದಾಗಿಯೂ ಕೂಡ ಆ ನೋವಿನ ಅಥವಾ ಆ ಸಂದರ್ಭದ ನಡುವೆಯೂ ನೀವು ಪರೀಕ್ಷೆ ಬರೆದಿದ್ದು ಅಥವಾ ಅಂಥದಕ್ಕೊಂದು ಭಾಗಿಯಾಗಿದ್ದು ತಪ್ಪು ಅಂತ ನಿಮ್ಮ ಸಂಬಂಧಿಕರು ಹೇಳ್ತಾ ಇರೋದು. ಹೌದು. ಆ್ಯಂಡ್ ಬಹುಶಃ ನಿಮಗೆ ಅನಿಸ್ತಾ ಇದೆ ಅವತ್ತು ನಾನು ಆ ನಿರ್ಧಾರ ತೆಗೆದುಕೊಳ್ಳದೆ ಹೋಗಿದ್ರೆ ಬಹುಶಃ ನನ್ನ ಬದುಕು ಅಥವಾ ನನ್ನ ಇವತ್ತಿನ ಮನೆಯ ಪರಿಸ್ಥಿತಿ ಇನ್ನೂ ಹೀನವಾಗಿರ್ತಿತ್ತು, ಹೌದಲ್ವಾ? ಅಂದರೆ ಅವತ್ತೇನೋ ಮಾಡಿದ ಒಂದು ನಾನು ಹೇಳೋದು ಈ ಕ್ಷಣಕ್ಕೆ ನನಗೆ ನೆನಪಾಗ್ತಾ ಇದೆ, ನಿಮ್ಮ ತಂದೆ ಒಂದು ಮಾತು ಹೇಳಿದ್ರು ಸಾಯಕ್ಕಿಂತ ಮುಂಚೆ. ಅರ್ಥಾತ್ ಅವ್ರ ಬದುಕಲ್ಲಿ ನಿಮ್ಮನ್ನು ಪದೇ ಪದೇ ನಿಮಗೆ ಹೇಳ್ತಾ ಇದ್ದಿದ್ದು, ನೀನು ಎಷ್ಟು ಬೇಕಾದರೂ ಓದು, ನಾನು ಓದಿಸ್ತೀನಿ, ನೀನು ಒಂದು ಕೆಲಸ ಮಾಡು. ಈಗ ನಿಮ್ಮ ತಂದೆ ಬಹುಶಃ ದೈಹಿಕವಾಗಿ ಇವತ್ತು ಜೊತೆ ಇಲ್ಲ, ಆದರೆ ಅವರು ಹೇಳಿದ ಮಾತು ನಿಮಗಿನ್ನೂ ನೆನಪಿದೆ. ನೀನು ಅವ್ರ ಮಗಳು, ಇವರಿಗೆ ಸಂಬಂಧಿಕರೇ ಇರ್ಬೋದು, ಬಟ್ ಮೂಲತಃ ನಿನಗೆ ಸ್ವಂತ ಅಥವಾ ನಿನಗೆ ಇನ್ನೊಬ್ರು ಯಾರೋ ಸ್ವಂತ ಇದ್ರು ಅಂದರೆ ಅವರು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ. ಇಲ್ಲಿ ಒಂದು ಕೆಲಸ ಮಾಡು, ಇಲ್ಲ ಸಂಬಂಧಿಕರು ಮಾತು ನಂಬಿಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊ, ಇಲ್ಲ ನಿನ್ನ ತಂದೆ ಯಾವುದೋ ಒಂದು ದಿವಸ ನಿನ್ನನ್ನು ಹೇಗೆ ಬೆಳೆಸಿದ್ರು, ನಿನಗೇನು ಮಾತು ಹೇಳಿದ್ರು ಅದ್ರ ಮೇಲೆ ನಿಂತ್ಕೊ. ಇವೆಲ್ಲರ ಮೇಲೂ ಒಟ್ಟಿಗೆ ನಿಂತ್ಕೊಳ್ಳೋಕೆ ಹೋಗಬೇಡ. ಈಗ ಒಂದು, ನಿಮ್ಮ ತಂದೆಗಿಂತ ದೊಡ್ಡವರು ಇಲ್ಲಿ ಯಾರೂ ಇಲ್ಲ. ಅವರು ಹೇಳಿದ್ರು ಅವ್ರ ಕಷ್ಟದ ನಡುವೆಯೂ, ಮಗಳೇ ನೀನು ಓದು, ನಾನು ಓದಿಸ್ತೀನಿ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಅವ್ರ ಪರಿಸ್ಥಿತಿ ಏನಿದೆ ಆ್ಯಂಡ್ ಅವ್ರ ಬದುಕು ಏನಾಗಬಹುದು. ತಂದೆಯಾಗಿ ಅಥವಾ ಅನಾರೋಗ್ಯ ಪೀಡಿತರಾದ ಅವರಿಗೆ ಭವಿಷ್ಯ ಖಂಡಿತ ಗೊತ್ತಿತ್ತು. ಅಂದರೆ ನಿಮ್ಮ ಭವಿಷ್ಯ ಅಲ್ಲ, ಅವ್ರ ಭವಿಷ್ಯ. ಆ್ಯಂಡ್ ಅವರು ಆ ಕಷ್ಟದ ನಡುವೆಯೂ ಒಬ್ಬ ತಂದೆ ಮಾಡಬಹುದಾದ ಕೆಲಸಕ್ಕಿಂತ ಒಬ್ಬ ತಂದೆ ಹೇಳಬಹುದಾದ ಮಾತನ್ನು ಹೇಳಿ ಅವರು ತೀರೋದ್ರು. ನಿಮಗೆ ತಂದೆನೇ ನಿಜವಾಗ್ಲೂ ಪರಮಾತ್ಮ ಆ್ಯಂಡ್ ನಿನ್ನ ಪಾಲಿಗೆ ಭಗವಂತ ಕೊಟ್ಟಂತಹ ವರ. ಈಗ ನೀನು ದೇವರ ಮಾತನ್ನು ಲೆಕ್ಕಕ್ಕಿಟ್ಟುಕೊಳ್ತೀಯೋ ಆ್ಯಂಡ್ ಈಗ ತಂದೆ ಸತ್ತ ಅಥವಾ ಆ ದಿನ ಅಥವಾ ಅಂಥ ನೋವಿನ ನಡುವೆಯೂ ಎಕ್ಸಾಮ್ ಬರೆದು ಪಾಸ್ ಆದ್ಲು ಇದ್ರೆ ಇಂಥ ಮಕ್ಳು ಇರಬೇಕು ಅಂತಲೂ ನಿಮ್ಮ ಸಂಬಂಧಿಕರು ಹೇಳ್ಬೋದಿತ್ತು, ಹೌದಲ್ವಾ? ಹೌದು ಸರ್, ಹೇಳ್ಬೋದಿತ್ತು. ಆ ಚುಚ್ಚು ಮಾತುಗಳಿದಾವಲ್ಲ, ಇವಾಗ್ಲೂ ಅಷ್ಟೇ ಏನೋ ಫಂಕ್ಷನ್ಗೆ ಹೋಗ್ತೀನಂದ್ರೆ, ಓ ನೀನು ಅಪ್ಪನ್ ಬಾಡು ಇಟ್ಕೊಂಡು ಎಕ್ಸಾಮ್ ಬರೆಯಕ್ ಹೋದಲ್ಲ, ಎಲ್ ಬಂತು ಆ ತರ ಚುಚ್ಚು ಮಾತಾಡ್ತಾರೆ. ಅದೇ ನಂಗೆ ಇವತ್ತಿಗೂ ನಂಗೆ ಅದಕ್ಕೆ ಬೇಜಾರಿಲ್ಲ ಸರ್. ಐ ಡಿಡ್ ರೈಟ್. ಇವತ್ತಿಗೂ ನಾನು ಐ ಸ್ಟ್ಯಾಂಡ್ ಫಾರ್ ಮೈ ಡಿಸಿಷನ್. ಬಿಕಾಸ್ ನನಗ್ ಗೊತ್ತು, ನನ್ನ ಲೈಫ್ ನನಗೆ ಗೊತ್ತು, ನಾನು ಹಿಂಗೋ ಕಷ್ಟನ ಸುಖನೋ ಐ ವಾಂಟ್ ಬಿ ಇಂಡಿಪೆಂಡೆಂಟ್ ಅಂದ್ರೆ ನಾನು ಅದಕ್ಕೆ ಏನ್ ಬೇಕೋ ಅದನ್ನ ತಯಾರಿ ಮಾಡ್ಕೊಂತ ಇದ್ದೀನಿ. ಬಟ್ ಚುಚ್ಚು ಮಾತುಗಳಿಂದ ಕಾಲ್ ಎಳೆದು ನಮ್ಮನ್ನ ಕುಗ್ಗಿಸ್ತಾರಲ್ಲ ಸರ್, ಅವತ್ ನಂಗೆ ಇನ್ನ ಅನ್ಸುತ್ತೆ, ನಂಗೆ ಎಲ್ರ ನಡುವೆ ಇದ್ದಾಗ ಬೇಜಾರಾಗಲ್ಲ, ಒಬ್ಳೆ ಇದ್ದಾಗ ನಾನ್ ತಪ್ಪು ಮಾಡ್ಬಿಟ್ನಾ, ಅಪ್ಪನ್ ಕಾರ್ಯ ಮುಗಿಸ್ದೆ ಹೋಗ್ಬಿಟ್ನಾ, ತಪ್ಪು ಮಾಡ್ಬಿಟ್ನಾ ಅಂತ. ಸರ್ ನಿಮಗ್ ಗೊತ್ತೋ ಗೊತ್ತಿಲ್ವೋ, ನಾನು ಹೇಳಲೇಬೇಕು, ಅವತ್ ಎಕ್ಸಾಮ್ ಹಿಂಗ್ ಬರದ್ನಲ್ಲ ನಾನು, ನಂದು ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋದೇ ಅದೇ ಸಬ್ಜೆಕ್ಟಿಗೆ ಸರ್. ನಿಜ ಹೇಳ್ತೀನಿ, ಬಹುಶಃ ಒಂದು ಹೆಣ್ಣಾಗಿ ಅದಕ್ಕೂ ಮೀರಿ ಒಬ್ಬ ತಂದೆಯ ಮಾತನ್ನು ಪಾಲಿಸುವ ಹೆಣ್ಣಾಗಿ ಅದಕ್ಕೂ ಮೀರಿ ಒಂದು ಬದುಕಲ್ಲಿ ಗುರಿ ಇಟ್ಕೊಂಡಿರೋ, ಗೊತ್ತು ಗುರಿ ಇರೋ ಒಂದು ಹೆಣ್ಣಾಗಿ ನೀನು ಸರಿಯಾಗಿ ಮಾಡಿದೀಯ. ಜೀವನ ಅರ್ಥಾತ್ ಈ ಜಗತ್ತನ್ನು ನಾವು ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ಯಾವುದಕ್ಕೆ ನಾವು ಅಳಬಾರ್ದು ಅನ್ನೋದಾದರೆ, ಯಾವುದು ನಮ್ಮಿಂದ ದೂರ ಆಗಿದೆಯೋ ಮತ್ತು ಅದು ಎಂದಿಗೂ ಸಿಗುವುದಿಲ್ಲ ಅಂತ ನಮಗೆ ಖಾತ್ರಿ ಆಗಿದೆಯೋ ಅದಾದ ಮೇಲೂ ಕೂಡ ಹೋಗಿರುವ ಜೀವಕ್ಕೋಸ್ಕರ ಇರುವ ಬದುಕನ್ನು ಹಾಳು ಮಾಡಿಕೊಳ್ಳುವುದು ಮೂರ್ಖತನ ಅಂತ ನಿನಗೂ ಗೊತ್ತು. ಯಾಕಂದರೆ ಹೋಗಿರುವ ಜೀವ ಅಂದರೆ ನಿಮ್ಮ ತಂದೆ, ಇರುವ ಜೀವ ನೀವು, ನಿಮ್ಮ ತಾಯಿ, ನಿಮ್ಮ ತಮ್ಮಂದಿರು, ನಿಮ್ಮ ಕುಟುಂಬ. ಅರ್ಥಾತ್ ಹೋಗಿರೋ ಜೀವಕ್ಕೋಸ್ಕರ ಅವತ್ತು ನೀನು ಅಲ್ತ್ಕೊಂಡು ಯಾವುದೋ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡದೆ ಹೋಗಿದೆ, ಇವತ್ತು ನಿಮ್ಮ ಮನೆಯ ಪರಿಸ್ಥಿತಿ ಅಕ್ಷರಶಃ ಬೇರೆ ಥರ ಇರ್ತಿತ್ತು. ನಾನು ಅದೊಂದು ಸಬ್ಜೆಕ್ಟ್ ದಿನವನ್ನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಆ ಒಟ್ಟಾರೆ ಮನಸ್ಥಿತಿಯನ್ನು. ಯಾಕಂದರೆ ಅದಾದ ಒಂದು ತಿಂಗಳಾದರೂ ಬೇರೆ ಬೇರೆ ಎಕ್ಸಾಮ್ಗಳ್ನು ನೀನು ಇದೊಂದು ಕಾರಣ ಕೊಟ್ಟು ದೂರ ಇಡ್ಬೋದಿತ್ತು ಅಥವಾ ಅಟೆಂಡ್ ಆಗದೆ ಇರ್ಬೋದಿತ್ತು. ಆದರೆ ನೀನು
ಒಂದು ಹೆಣ್ಣಾಗಲ್ಲ, ಅದಕ್ಕೂ ಮೀರಿ ಒಬ್ಬಳು ಪ್ರಜ್ಞಾವಂತ ಮನುಷ್ಯಳಾಗಿ ನೀನು ಸರಿಯಾಗಿ ಮಾಡಿದ್ದೀಯ. ನಿಮ್ಮ ತಂದೆ ಆತ್ಮಕ್ಕೂ ಶಾಂತಿ ಸಿಕ್ಕಿರುತ್ತೆ. ಕಾರಣ ಏನು ಗೊತ್ತೇನು? ಅವ್ರು ಹೇಳಿದ್ರು ಅಂತ ಅಲ್ಲ, ಆ ಪರಿಸ್ಥಿತಿಯಲ್ಲೂ ನನ್ನ ಮಗಳು ಯಾಕಂದರೆ ಇವತ್ತು ನೀನು ಆ ಪರೀಕ್ಷೆ ಬರೆದು ಪಾಸಾಗಿ ಮನೆಯವ್ರನ್ನೆಲ್ಲ ಬಿಟ್ಟು ಆಚೆ ಎಲ್ಲೋ ಹೋಗಿ ಇನ್ಯಾರ್ದೋ ಹಿಂದೆ ಹೋಗಿ ಬದುಕನ್ನು ಕಟ್ಕೊಂಡಿದ್ರೆ ಬಹುಶಃ ನಾನು ಹೇಳ್ತಿದ್ದೆ ಅಂತಹದೊಂದು ಬದುಕು ಬೇಡ ಅಂತ. ಬಟ್ ಇವತ್ತು ಹೋಗಿರುವ ಜೀವವಾದ ಕಾರಣವನ್ನು ಇಟ್ಕೊಂಡು ನಿನ್ನ ಮನೆಯವರನ್ನು ನೀನು ಬೀದಿಗೆ ತಂದಿಲ್ಲ. ಯಾಕಂದರೆ ನೀನು ಮಾಡಿರೋ ಕೆಲಸದಿಂದ ಅಥವಾ ನೀನು ತೆಗೆದುಕೊಂಡಿರೋ ಆ ನಿರ್ಧಾರದಿಂದಲೇ ನಿನ್ನ ಮನೆಯ ಪರಿಸ್ಥಿತಿ ಇವತ್ತು ಚೆನ್ನಾಗಿದೆ. ನೋಡ್ತಾ ಒಂದು ಹೇಳ್ತೀನಿ, ಅವತ್ತು ನಿಮ್ಮ ತಂದೆ ಸತ್ರು ಆ ನೋವಿತ್ತು, ಆ ನೋವನ್ನು ಹೆಂಗೋ ಮರುತ್ರಿ. ಇವ್ರು ಯಾರೋ ಸಂಬಂಧಿಕರು ಇವತ್ತು ಹೇಳ್ತಾ ಇದ್ದಾರೆ, ಇದು ಯಾವತ್ತೋ ಒಂದು ದಿವಸ ಮರೆತೋಗುತ್ತೆ, ಇನ್ನೊಂದು ಯಾವತ್ತೋ ಒಂದು ಈ ಕಷ್ಟಗಳ ಸರಮಾಲೆ ಇದೆಯಲ್ಲ, ಮನುಷ್ಯ ಇದರಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಒಂದು ನೀನೇನು ಮಾಡಬೇಕು, ಗಟ್ಟಿಗಿಟ್ಟಿಯಾಗಿ ಅಲ್ಲ, ನಮ್ಮ ತಂದೆ ಹೋದ ಮೇಲೆ ಕಲ್ಲು ಹೃದಯ ಮಾಡಿಕೊಂಡು ಹೆಂಗೂ ಹೋಗಿದ್ದಾರೆ, ನಾನು ಎಕ್ಸಾಮ್ ಬರೆದ ಮಾತ್ರಕ್ಕೆ ಅವ್ರ ಮೇಲೆ ಗೌರವ ಇಲ್ಲ ಅಂತಲ್ಲ, ಅಥವಾ ಅವ್ರು ಸತ್ತಿರೋದನ್ನು ನಾನು ಸಂಭ್ರಮಿಸ್ತಿದ್ದೀನಿ ಅಂತ ಅಲ್ಲ, ಅದು ನಿನ್ನ ಮನಸ್ಸಿಗೆ ಗೊತ್ತು, ಹೌದು ತಾನೇ? ಇಲ್ಲಿ ಯಾರಿಗೂ ಹೇಳುವಷ್ಟು ಮೂರ್ಖಳಾಗಬೇಡ. ಹೇಳು, ಯಾರಿಗೆ ಅರ್ಥ ಮಾಡ್ಕೊಳ್ಳೋರಿಗೆ. ಆದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಕಾಯ್ತಾ ಇರೋರಿಗೋಸ್ಕರ ನೀನು ಏನು ಹೇಳಿದ್ರು ಅವ್ರಿಗೆ ಅದೊಂದು ದೊಡ್ಡ ಕಾರಣ. ಒಂದು ಅರ್ಥ ಮಾಡ್ಕೊಳ್ಳಿ, ಒಮ್ಮೆ ಈ ಝೆನ್ ಕಥೆಗಳು ಅಂತ ಇದ್ದಾವೆ, ಸಾಧ್ಯವಾದರೆ ಓದಿ. ಒಮ್ಮೆ ಒಂದು ಊರಲ್ಲಿ ಒಬ್ಬ ಯುವಕ ಇದ್ದ, ಅವನಿಗೆ ಕಷ್ಟದ ಮೇಲೆ ಕಷ್ಟ, ಒಂದು ಬಗೆಹರಿಸಿದ್ರು ಒಂದು ಕಷ್ಟ, ಒಂದು ಬಗೆಹರಿಸಿದ್ರು ಒಂದು ಕಷ್ಟ ಬರ್ತಾ ಇದ್ದು. ಇಲ್ಲೇ ಒಬ್ಬರು ಜ್ಞಾನೋದಯ ಆಗಿರೋ ಒಬ್ಬ ಶ್ರೇಷ್ಠ ಸನ್ಯಾಸಿ ಬಂದಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳೋಣ ಅಂತ ಹೋದ. ಅವ್ರ ಕಾಲಿಗೆ ಬಿದ್ದ, ಸ್ವಾಮಿ ನನ್ನ ಬದುಕಿ ಹಿಂಗೆ ಆಗ್ಬಿಟ್ಟಿದೆ, ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ, ನೆಮ್ಮದಿನೇ ಇಲ್ಲ, ನನ್ನ ಜೀವನ ಬೇಡ ಅನಿಸ್ಬಿಟ್ಟಿದೆ, ನಾನು ಏನು ಮಾಡಲಿ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಯಾರಿಗೂ ತಲೆ ಮೇಲೆ ಕೈ ಇಟ್ಟು ಯಾರ ಬದುಕನ್ನು ಹಾಳು ಮಾಡಿಲ್ಲ, ಯಾರಿಗೂ ಕಣ್ಣೀರು ಹಾಕ್ಸಿಲ್ಲ, ನನ್ನ ಬದುಕಿ ಯಾಕೆ ಹಿಂಗೆ ಆಗ್ತಾ ಇದೆ, ಕಷ್ಟ ಕಷ್ಟ ಕಷ್ಟ. ಆಗ ಆ ಸನ್ಯಾಸಿ ಹೇಳಿದ್ರು, ಸರಿ ಆಯಿತು, ನಾನು ನಿನಗೆ ಉತ್ತರ ಕೊಡ್ತೀನಿ, ಆದರೆ ಈ ಮುಂಚೆ ನಾನು ಹಿಂದಿನ ಊರಲ್ಲಿದ್ದಾಗ ಒಬ್ಬ ಶ್ರೀಮಂತ ನನಗೆ ಒಂದು 100 ಒಂಟೆಗಳನ್ನು ಕೊಟ್ಟ, ಬಹಳ ಪ್ರೀತಿಯಿಂದ. ಆ 100 ಒಂಟೆಗಳನ್ನು ಇವತ್ತಿನ ರಾತ್ರಿ ನೀನು ನೋಡ್ಕೊಳ್ಬೇಕು, ನಾನು ಇಲ್ಲೇ ಇರ್ತೀನಿ, ಆ ಒಂಟೆಗಳು ಇಲ್ಲೇ ಇದ್ದಾವೆ, ನೀನು ಇವತ್ತಿನ ದಿನ ಆ 100 ಒಂಟೆಗಳನ್ನು ರಾತ್ರಿ ಎಲ್ಲ ಕಣ್ಮುಚ್ಚದೇನೆ ಕಾಯಬೇಕು. ಯಾವಾಗ ಆ 100 ಒಂಟೆನೂ ನಿದ್ದೆ ಮಾಡ್ತಾವೋ ನೀನಾಗ ನಿದ್ದೆಗೆ ಹೋಗು ಅಂತ ಹೇಳ್ತಾನೆ. ಈ ಕಂಡೀಷನ್ ನೀವು ನೆನ್ಪಿಟ್ಕೊಳ್ಬೇಕು. ಯಾವಾಗ ಆ 100 ಒಂಟೆಗಳು ನೆಲದ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಾವೋ ಆಗ ನೀನು ನಿದ್ದೆ ಮಾಡು. ಬಟ್ ಒಂದು ಒಂಟೆ ಇದ್ದಿದ್ರು ಕೂಡ ನೀನು ನಿದ್ದೆ ಮಾಡಬಾರ್ದು. ಸೊ ಆಯಿತು, ಆ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡ. ಆ ಸನ್ಯಾಸಿಗಳು ಮಲ್ಕೊಂಡ್ರು. ಈತನೀಗ ಒಂಟೆ ಕಾಯ್ಲಿಕ್ಕೆ ಶುರು ಮಾಡ್ದ. ರಾತ್ರಿ ಹೊತ್ತು ಒಂದಷ್ಟು ಗುಂಪಲ್ಲಿ ಆ ಒಂಟೆಗಳು ನಿಂತಿದ್ದು. ಈತ ಮಲ್ಗೋಕೆ ಅಂದರೆ ನಿದ್ದೆ ಬರ್ತಿತ್ತು, ಆದರೆ ಸ್ವಾಮೀಜಿಗಳು ಹೇಳಿರೋದೇನು, ಅವಷ್ಟು ಮಲ್ಕೊಂಡಾದ್ಮೇಲೆ ನೀನು ಮಲ್ಕೊ. ಸರಿ ಆಯಿತು, ಒಂದು ಗುಂಪನ್ನು ಹೇಗೋ ಕೂಗಾಡಿ ಅರ್ಚಾಡಿ ಹೆದರಿಸಿ ಬೆದರಿಸಿ ಒಂದು ಗುಂಪು ಮಲ್ಗಸೋನು, ಈ ಕಡೆ ಇನ್ನೊಂದು ಗುಂಪು ಎದ್ದು ನಿಂತಿರೋದು. ಸರಿ ಆಯಿತು, ಇಲ್ಲಿಗೆ ಬಂದು ಇಲ್ಲೂ ಈ ಒಂಟೆಗಳನ್ನು ಅರ್ಚಾಡಿ ಕಿರ್ಚಾಡಿ ಮಲಗಿಸಿದ್ರೆ ಅಲ್ಲಿ ಆ ಒಂಟೆಗಳು ಇದ್ದಿರ್ತಿದ್ದು. ಕೆಲವೊಂದು ಈತ ಪ್ರಯತ್ನದಿಂದ ಮಲಗಿಸ್ತಾ ಇದ್ದ, ಇನ್ನೂ ಕೆಲವೊಂದು ಪ್ರಯತ್ನ ಮಾಡದೇ ಮಾಡಿದ್ರೂ ಕೂಡ ಮಲಗಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇನ್ನೂ ಕೆಲವೊಂದು ಈತ ಪ್ರಯತ್ನ ಮಾಡದೇ ಹೋದ್ರು ಅವಕ್ಕೆ ನಿಂತು ಸಾಕಾಗಿ ಅವರೇ ಮಲ್ಕೊಳ್ತಾ ಇದ್ದು. ಆಗ ಬೆಳಿಗ್ಗೆ ಸ್ವಾಮೀಜಿಗಳು ಬರ್ತಾರೆ, ನಿದ್ದೆ ಚೆನ್ನಾಗಿತ್ತನಪ್ಪ ರಾತ್ರಿ ಅಂತಾರೆ. ಅಯ್ಯೋ ದೇವ್ರೇ, ರಾತ್ರಿ ಎಲ್ಲ ಮಲ್ಗಕ್ಕೆ ನನ್ನನ್ನು ಬಿಟ್ಟಿಲ್ಲ, ಯಾಕಂದರೆ ನೀವು ಹೇಳಿದ್ರಿ ಎಲ್ಲ ಒಂಟೆಗಳು ಮಲ್ಗಿ ಆದಮೇಲೆ ನಾನು ಮಲ್ಕೊಬೇಕು ಅಂತ. ಆದರೆ ರಾತ್ರಿ ಪೂರ್ತಿ ಕೆಲವೊಂದು ಒಂಟೆಗಳು ಮಲ್ಗವು, ಇನ್ನು ಕೆಲವು ಎದ್ದೇಳವು, ನಾನು ಎದ್ದಿರೋನ ಮಲ್ಗಿಸೋಕೋದ್ರೆ ಮಲ್ಗಿರೋವು ಎದ್ದೇಳವು. ಹಾಗಾಗಿ ನಿದ್ದೆನೇ ಬರಲಿಲ್ಲ ಸ್ವಾಮೀಜಿ. ಆಗ ಆ ಸಮಯವನ್ನು ಬಳಸ್ಕೊಂಡು ಒಂದು ಜೀವನದ ಪಾಠವನ್ನು ಹೇಳ್ತಾರೆ. ನೋಡು ಮಗು, ಜೀವನದಲ್ಲೂ ಕಷ್ಟಗಳು ಹೀಗೆ, ನೀನು ಯಾವುದೋ ಒಂದನ್ನು ಬಗೆಹರಿಸಿ ಇನ್ನೇನು ಆಯಿತು ಅನ್ನೋ ಅಷ್ಟೊತ್ತಿಗೆ ಇನ್ನೊಂದು ಯಾವುದೋ ಎದ್ದು ನಿಂತಿರುತ್ತೆ. ಅದನ್ನು ಸರಿ ಮಾಡಿ ಇವತ್ತು ಹೇಗೋ ಸರಿ ಹೋಯಿತು ಅನ್ನೋ ಅಷ್ಟೊತ್ತಿಗೆ ನಿನಗೆ ಗೊತ್ತಿರಲ್ಲ, ಬಟ್ ನಿನ್ನ ಹಿಂದೆನೇ ಒಂದು ಸಮಸ್ಯೆ ಆಲ್ರೆಡಿ ನಿಂತಿರುತ್ತೆ. ಕೆಲವೊಂದನ್ನು ಪ್ರಯತ್ನ ಪಟ್ಟು ಸರಿ ಮಾಡ್ತೀರಾ, ಇನ್ನೂ ಕೆಲವೊಂದನ್ನು ಪ್ರಯತ್ನ ಪಟ್ಟರೂ ಸರಿ ಹೋಗುವುದಿಲ್ಲ. ಆದರೆ ಇನ್ನೂ ಕೆಲವೊಂದು ನೀವು ಪ್ರಯತ್ನ ಪಡದೇ ಹೋದ್ರೂ ಸ್ವಲ್ಪ ಸಮಯಕ್ಕೆ ಬಿಟ್ಬಿಟ್ರೆ ಅವು ತಾನಾಗಿ ಸರಿ ಹೋಗ್ತವೆ, ಹೌದಲ್ವಾ? ಆದರೆ ನಿನ್ನ ಸಮಸ್ಯೆ ಈ 3ನೇದು. ಈಗ ನೀನು ಇದನ್ನು ಪ್ರಯತ್ನ ಪಡೋದು ಪಡದೇ ಇರೋದು ಮುಖ್ಯ ಅಲ್ವೇ ಇಲ್ಲ, ನೀನು ಸುಮ್ಮನಿರು. ನಿನ್ನಂಥ ಛಲಗಾತಿಗೆ ನೀನು ಸುಮ್ಮನಿರಬೇಕು. ಈ ಈ ಈ ಈ ವಿಚಾರ ಇದೆಯಲ್ಲ, ಯಾರೋ ಆಡ್ಕೊಳ್ತಾರೆ ಅನ್ನೋ ವಿಚಾರ,
ನಿಜವಾಗ್ಲೂ ಛಲದ ಅಥವಾ ಕಿಚ್ಚು ಹುಚ್ಚಿರೋ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ನಿನ್ನ ಥರ ಬದುಕಲ್ಲಿ ಗುರಿ ಇಟ್ಕೊಂಡು ಕುಟುಂಬವನ್ನೇ ಪ್ರಪಂಚ ಅಂದುಕೊಂಡು ಯಾವ ತಪ್ಪು ದಾರಿಯನ್ನು ತುಳಿದೇನೆ. ಯಾಕಂದರೆ ನಿನ್ನದೇ ವಯಸ್ಸಿನ ಹೆಣ್ಮಕ್ಳು ಗೊತ್ತು ಗುರಿ ಇಲ್ದಂಗೆ ಬದುಕನ್ನು ಆ ಕ್ಷಣಕ್ಕೆ ಮಾತ್ರ ಎಂಜಾಯ್ ಮಾಡಿಕೊಂಡು ತಂದೆ ತಾಯಿ ತಲೆಗೆ ತಗ್ಸೋ ಕೆಲಸ ಎಷ್ಟು ಜನ ಮಾಡ್ತಾ ಇದ್ದಾರೆ, ಹೌದಲ್ವಾ? ನೀವಂಥದ್ದೇನು ಮಾಡ್ತಾ ಇಲ್ಲ. ನಿನ್ನ ಸಂಬಂಧಿಕರೆಲ್ಲರೂ ನಿನ್ನನ್ನು ಮನೆಗೆ ಸೇರಿಸದೇ ಇದ್ರು ಪರವಾಗಿಲ್ಲ, ಬಟ್ ನಿನ್ನ ಮನೆಯವರು ನಿನ್ನ ಹತ್ರ ಇದ್ದಾರೆ, ಹೌದಲ್ವಾ? ನೀನೇನೋ ತಲೆ ತಗ್ಸೋ ಕೆಲಸ ಮಾಡಿದರೆ ನೀನು ಪಶ್ಚಾತ್ತಾಪ ಪಡ್ತಾಯಿ. ಆದರೆ ಈಗ ನೀನು ಪಡ್ತಾ ಇರೋ ಪಶ್ಚಾತ್ತಾಪಕ್ಕೆ ಅರ್ಥ ಇಲ್ಲ. ಯಾಕಂದರೆ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಯಾಕಂದರೆ ನಾವ್ಯಾರು ಕಾಡಲ್ಲಿ ಬೆಳೆದು ಬಂದವರಲ್ಲ, ನಾವೆಲ್ಲರೂ ಜನಗಳ ನಡುವೆ ಬೆಳೆದವರು. ನಾವೇನು ಮಾಡ್ತೀವಿ, ನನ್ನ ಸುತ್ತಮುತ್ತ ಇರೋರು ನನಗೆ ಗೌರವ ಕೊಡಲಿ ಅಂತ ಯೋಚನೆ ಮಾಡ್ತೀವಿ, ಹೌದಲ್ವಾ? ಯೋಚನೆ ಮಾಡೋದು ತಪ್ಪಲ್ಲ, ಬಟ್ ನಾನು ಯೋಚನೆ ಮಾಡ್ದಂಗೆ ಅವ್ರು ಗೌರವ ಕೊಡ್ತಾರೆ ಅನ್ನೋದು ಭ್ರಮೆ. ಓಕೆ, ಸೊ ಈಗ ಸಮಯಕ್ಕೆ ಬಿಟ್ಬಿಡು. ನಾನು ಹೇಳ್ದಂಗೆ ಈ ಸೂತ್ರವನ್ನು ಪಾಲನೆ ಮಾಡು. ಕೆಲವೊಂದನ್ನು ನಿನ್ನ ಪ್ರಯತ್ನದಿಂದ ನೀನು ಸರಿ ಮಾಡ್ಬೋದು, ಇನ್ನೂ ಕೆಲವೊಂದನ್ನು ನಿನ್ನ ಪ್ರಯತ್ನ ಮಾಡಿದ್ರೂ ಅವು ಸರಿ ಹೋಗುವುದಿಲ್ಲ. ಆದರೆ ಕೆಲವೊಂದಿರ್ತವೆ, ನೀನು ಸುಮ್ಮನೆ ಮೌನ ವಹಿಸಿದ್ರೆ ಸಾಕು, ಅವು ಸರಿ ಹೋಗ್ತವೆ. ಈಗ ನಿನ್ನ ಸಂಬಂಧಿಕರ ವಿಚಾರದಲ್ಲೂ ಅಷ್ಟೇ, ನೀನು ಮೌನ ವಹಿಸು. ನೀನು ಮೌನ ವಹಿಸುವುದರಿಂದ ನೀನು ಇಲ್ಲಿ ಏನೋ ತಪ್ಪು ಮಾಡಿದ್ದೀಯಾ ಅಂತ ಅರ್ಥನಾ? ಇಲ್ಲ ತಾನೇ? ಅಂದರೆ ಅವ್ರಿಗೆ ತಿಳ್ಕೊಳೋದಕ್ಕೆ 1000 ಕಾರಣ ಇಲ್ಲಿ, ಬಟ್ ನಿನಗೊಂದು ಆತ್ಮಸಾಕ್ಷಿ ಇದೆ. ನೀನು ಅವತ್ತು ನಿನ್ನ ತಂದೆ ಸಾವಿನ ನಂತರವೂ ಎಕ್ಸಾಮ್ ಬರೆದಿದ್ರಿಂದಲೇ ನಿನ್ನ ಮನೆಯ ಬೆಳಕು ಅಥವಾ ಇವತ್ತು ನಿನ್ನ ಮನೆ ಒಂದು ಸುಸ್ಥಿತಿಯಲ್ಲಿದೆ. ಇಲ್ಲ ಸರ್, ಇಲ್ಲ ಅಂತ ಹೇಳಲ್ಲ. ಅಮ್ಮನೂ ಕೆಲಸ ಮಾಡ್ತಾರೆ, ನಾವು ಕೆಲಸ ಮಾಡ್ತೀವಿ. ನನ್ನ ತಮ್ಮ ಎಷ್ಟು ಅಂದ್ರೆ, ಅವನು 8ನೇ ಕ್ಲಾಸ್ ಇರ್ಬೇಕಾದ್ರೆ ಅಪ್ಪ ತೀರ್ಕೊಂಡ್ರು. ಅವತ್ತಿಂದ ಇವತ್ತಿನವರೆಗೂ ಎಲ್ಲಾ ಜವಾಬ್ದಾರಿ ಅವನ ಮೇಲೆನೆ ಇದೆ. ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ನನ್ಗೆ ಹೆಂಗಂದ್ರೆ, ಎಷ್ಟು ಕಷ್ಟ ಬರುತ್ತೆ ಬರ್ಲಿ, ದೇವ್ರೆ ನಂಗೆ ಕಷ್ಟ ಕೊಡ್ತಿದ್ಯಲ್ಲ ಕೊಡು, ನಾನು ತುಂಬಾ ಖುಷಿ ಇದ್ದೀನಿ ನೀನ್ ಏನೇ ಕಷ್ಟ ಕೊಟ್ರು. ಬಿಕಾಸ್ ಆ ಕಷ್ಟಗಳಿಂದ ನಾನು ಗಟ್ಟಿ ಆಗ್ತಾ ಹೋಗ್ತಾ ಇದ್ದೀನಿ. ನಾನು ಯಾವತ್ತೂ ವೀಕ್ ಆಗಿಲ್ಲ ಸರ್. ಒಂದ್ ಕಷ್ಟ ಬಂದಿದೆ ಅಂದ್ರೆ ಓಕೆ, ಇದು ನನ್ನ ಲರ್ನಿಂಗ್ ಸ್ಟೇಜ್, ಇದರಿಂದ ನಾನೇನೋ ಕಲೀಲಿಕ್ಕಿದೆ, ಇದರಿಂದ ನಾನೇನೋ ತಿಳ್ಕೊಳ್ಲಿಕ್ಕಿದೆ, ನಾನಿನ್ನು ಗಟ್ಟಿ ಆಗೋಕ್ಕಿದೆ ಅಂತಾನೆ ಭಾವಿಸ್ತೀನಿ. ಬಟ್ ಅವರಿಂದ ಏನು ಆಗಲ್ಲ ಸರ್, ಏನು ಕೊಡಲ್ಲ. ದೆನ್ ವೈ? ಯಾಕೆ ಆ ದಡ್ಡತನ ಯಾಕೆ? ಆ್ಯಂಡ್ ಅವ್ರ ಮನೆಗೆ ಹೋಗಿ ಅಥವಾ ಅವ್ರು ನಿಮ್ಮನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡೋದು ಮಾತ್ರಕ್ಕೆ ನಿಮ್ಮ ಬದುಕು ರಾಣಿನ? ಇಲ್ಲ, ಅವ್ರು ವೆಲ್ಕಮ್ ಮಾಡಿದ್ರು, ಆಚೆ ಇಟ್ಟರು, ನಿಮ್ಮ ಪ್ರಯತ್ನದಿಂದ ನಿಮ್ಮ ಶ್ರಮದಿಂದ ಮಾತ್ರ ನಿಮ್ಮ ಸಂಸಾರ ನಿಮ್ಮ ಬದುಕು ನಡೀತಾ ಇದೆ, ಹೌದಲ್ವಾ? ನೋಡಮ್ಮ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಲಿಸ್ಟ್ ಮಾಡ್ಕೊ. ಯಾವುದು ನಿನ್ನ ಕಂಟ್ರೋಲಾಗಿದೆ, ಯಾವುದು ನಿನ್ನ ಕಂಟ್ರೋಲಾಗಿಲ್ಲ. ಅವ್ರು ಏನು ಮಾತಾಡಬೇಕು, ಅವ್ರು ಒಳ್ಳೇದು ಮಾತಾಡಬೇಕಾ ಕೆಟ್ಟದ್ದು ಮಾತಾಡಬೇಕಾ, ಖಂಡಿತ ನಿನ್ನ ಕಂಟ್ರೋಲಾಗಿಲ್ಲ, ಹೌದಲ್ವಾ? ಅಯ್ಯೋ, ತಂದೆ ಸತ್ತ ಹೆಣ್ಮಗಳು, ಆಕೆ ಬದುಕಿಗೆ ನನ್ನ ಕೈಲಿ ಏನಾದರೂ ಆದರೆ ಸಹಾಯ ಮಾಡೋಣ ಅಂದ್ಕೊಳೋರು ಇನ್ನೊಬ್ರು ಇದ್ದಾರೆ. ಹಂಗೆ ಅಂದ್ಕೊಳ್ಳಿ ಅಂತಲೂ ನೀವು ಹೇಳಂಗಿಲ್ಲ, ಅದು ಅವ್ರ ಕಂಟ್ರೋಲಾಗಿದೆ. ಅಂದ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅಯ್ಯೋ, ತಂದೆ ಸತ್ತಿದ್ದೀನೂ ತಂದೆಗೋಸ್ಕರ ಒಂದನಿ ಕಣ್ಣೀರು ಹಾಕ್ದಂಗೆ ಅವಳು ಸ್ವಾರ್ಥಕ್ಕೋಸ್ಕರ ಹೋಗಿ ಎಕ್ಸಾಮ್ ಬರೆದ್ಲು ಅಂದ್ಕೊಂಡು ಬೈಲಿಕ್ಕೂ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವ್ರು ಬೈಕೊಳ್ಳಿ. ನಿನ್ನ ಬಗ್ಗೆ ಇನ್ಯಾರೋ ಏನು ಮಾತಾಡಬೇಕು ಅದು ನಿನ್ನ ಕಂಟ್ರೋಲಾಗಿಲ್ಲ. ನೋಡ್ತಾಯಿ, ಈಗ ಇಷ್ಟೇ, ನೀನೇನು ಮಾಡಬೇಕಾಗಿಲ್ಲ. ಯಥಾವತ್ತು ನಿನ್ನ ಬದುಕು ಎಲ್ಲ ರೀತಿಯಲ್ಲೂ ಚೆನ್ನಾಗಿ ಹೋಗ್ತಿದೆ ಅಂದರೆ ಈ ಕೊರಗುವಿಕೆ ಎಲ್ಲೋ ಒಂದು ಕಡೆ ನಿನ್ನ ಬದುಕಿನ ನೆಮ್ಮದಿ ಹಾಳು ಮಾಡುತ್ತೆ ಅನ್ನೋದಾದರೆ ಈ ವಿಷಯ ನಿನಗೆ ಬೇಕಾ? ಬೇಡ. ಇದರಿಂದ ಏನೂ ನೀನು ಪಡ್ಕೊಳ್ತಾ ಇಲ್ಲ. ಅಬ್ಬಬ್ಬ ಅಂದರೆ ನಾನು ಎಲ್ಲವನ್ನು ಎದುರಿಸ್ತೀನಿ ಆ ನಾಟಕೀಯ ಮಾತುಗಳು ಇಲ್ಲ, ಅವಶ್ಯಕತೆ ಇಲ್ಲ. ಯಾವಾಗ ನೀನು ಆ ಮಾತುಗಳನ್ನ ಆಡ್ಬೋದು ಅಂದರೆ ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅನ್ನೋ ಅರಿವಿರಬೇಕು. ಚಪ್ಪಲಿ ಎಲ್ಲಿ ಬಿಡಬೇಕು, ಚಪ್ಪಲಿಗೆ ಬೆಲೆ ಇಲ್ಲ ಅಂತ ಅಲ್ಲ, ಆದರೆ ಚಪ್ಪಲಿ ಎಲ್ಲಿ ಬಿಡಬೇಕು ಅಂತ ಒಂದು ನೀತಿ ಇದೆ, ಹೌದಲ್ವಾ? ದೇವ್ರ ಫೋಟೋ ಎಲ್ಲಿ ಇಡಬೇಕು, ಚಪ್ಪಲಿ ಎಲ್ಲಿ ಇಡಬೇಕು, ದವಸ ಧಾನ್ಯಗಳನ್ನ ಎಲ್ಲಿ ಇಡಬೇಕು, ರಾಗಿ ಕಲ್ಲು ಎಲ್ಲಿ ಇಡಬೇಕು, ಅಡುಗೆ ಮನೆ ಎಲ್ಲಿ ಇರಬೇಕು, ಇದು ಯಾವುದನ್ನು ಸುಮ್ಮನೆ ಮಾಡಿಲ್ಲ. ಯಾವುದೋ ದುಷ್ಟರ ಮನೆಯಲ್ಲಿ ಇರಬೇಕಾಗಿರುವ ಅಥವಾ ಇನ್ಯಾವುದೋ ಒಂದು ಕೆಟ್ಟ ವಿಚಾರಗಳನ್ನು ನಡ್ಮನೆಗೆ ತಂದು ಸುರ್ಕೊಳ್ಳೋದು. ಅರ್ಥಾತ್ ನಡ್ಮನೆ ಅಂದರೆ ನಿಮ್ಮ ಮನೆಯಲ್ಲ, ನಿನ್ನ ಮನಸ್ಸು. ಯಾವುದನ್ನು ಆಚೆ ಇಡಬೇಕು, ಯಾವುದನ್ನು ಒಳಗಡೆ ಕರ್ಕೊಳ್ಬೇಕು ಅರಿವಿರಲಿ. ಯಾಕಂದರೆ ನಿಮ್ಮಂಥ ಕಷ್ಟಗಳನ್ನ ನೋಡಿ ಅಥವಾ ತಂದೆಯ ಸಾವು ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ಎಲ್ಲ ಹೆಣ್ಣುಮಕ್ಕಳು ನೋಡಿರಬಹುದಾದಂಥ ಅತ್ಯಂತ ಒಂದು ಘೋರ ಪರಿಸ್ಥಿತಿ. ಯಾಕಂದರೆ ತಂದೆಗೂ ಮಗಳಿಗೂ ಆತ ಎಂಥವನೇ ಆಗಿರಲಿ ಒಂದು ಶ್ರೇಷ್ಠ ಬಾಂಧವ್ಯ ಇರುತ್ತೆ. ನಿನ್ನ ತಮ್ಮ ಆತನ ತಂದೆಯ ಸಾವನ್ನು ನೋಡೋ ರೀತಿ ಬೇರೆ, ಆದರೆ ಒಬ್ಬ ಮಗಳಾಗಿ ನೋಡೋ ರೀತಿ ಬೇರೆ, ಹೌದಲ್ವಾ? ಹಾಗಾಗಿ ನಿಮ್ಮ ತಂದೆ ಸಾಯುವ ಮುಂಚೆ ನಿಮಗೇನು ಗೌರವ ಕೊಟ್ಟು, ನಿಮಗೇನು ಹೆಣ್ಣು ಅಂತ ನೋಡಲಿಲ್ಲ, ಅವ್ರ ತಾಯಿ ಅಂತ ನೋಡಿದ್ರು ಪ್ರೋತ್ಸಾಹ ಕೊಟ್ಟರು. ಅದು ಅವರು ಹೋದ ಮೇಲೂ ನಿನಗೆ ನೆನಪಾಗುಳಿಬೇಕು, ಮತ್ತು ಅದೇ ಶಾಶ್ವತ ಮತ್ತು ಅದೇ ಸತ್ಯ.
ಸಂಬಂಧಿಕರು ಏನು ಹೇಳ್ತಾ ಇದ್ದಾರೆ, ಅವರು ಬಾಯಿ ಚಪಲಕ್ಕೆ ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಮನೆಯಲ್ಲಿ ಇನ್ಯಾರೋ ಕಂಡವ್ರ ವಿಚಾರ ಮಾತಾಡದೇ ಇದ್ದರೆ ಆ ಮನೆಯಲ್ಲಿ ಎಷ್ಟೋ ಮನೆಯಲ್ಲಿ ನೆಮ್ಮದಿನೇ ಇರೋದಿಲ್ಲ. ಅವ್ರಿಗೆ ಅದೇ ಕೆಲಸ. ಓಕೆ, ನೀವು ಅಂಥವ್ರನ್ನು ಬದಲಾಯಿಸ್ಲಿಕ್ಕೆ ಹೋಗಬೇಡಿ, ಸಮಯಕ್ಕೆ ಬಿಟ್ಟುಬಿಡಿ. ನಿಮ್ಮ ಕೆಲಸವನ್ನು ಇನ್ನಷ್ಟು ಶ್ರೇಷ್ಠವಾಗಿ ಮಾಡಿ, ಇನ್ನಷ್ಟು. ಯಾಕಂದರೆ ಒಬ್ಬ ಹೆಣ್ಮಗಳಾಗಿ ಈ ವಯಸ್ಸಿಗೆ ನಿನಗೆ ಸಿಕ್ಕಿರೋ ಈ ದೊಡ್ಡ ಅವಕಾಶ ಇದೆಯಲ್ಲ, ಇನ್ನೂ ಎಷ್ಟೋ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ. ಇಂತಹ ಬೇಡದ ಯೋಚನೆಗಳನ್ನ ಮಾಡಿಕೊಂಡು ಮನೆಯಲ್ಲಿ ದುಃಖದಲ್ಲಿ ಕೂತ್ಕೊಂಡು ನಿನ್ನ ಮನೆಯವ್ರಿಗೂ ಕೂಡ ನೋವುಗಳನ್ನು ಅಥವಾ ಯಾಕಂದರೆ ಒಂದು ಮಗಳಾಗಿ ಮನೆಯಲ್ಲಿ ದುಃಖದಲ್ಲಿ ಇದ್ದೀಯಾ ಅನ್ನೋದಾದರೆ ಆ ದುಃಖ ನಿನ್ನ ಮನೆಯಲ್ಲಿ ವಾಸ ಮಾಡುತ್ತೆ. ನಿನ್ನ ಮನೆಯಲ್ಲಿ ಯಾವಾಗ ವಾಸ ಮಾಡುತ್ತೆ, ಅದು ಉಸಿರಾಡುವ ಗಾಳಿಯ ರೂಪದಲ್ಲಿ ನಿನ್ನ ತಮ್ಮ ತಾಯಂದಿರಿಗೂ ಅದು ಹೋಗುತ್ತೆ. ಯಾಕಂದರೆ ಮಗಳು ಇಲ್ಲಿ ಯಾರೋ ಬೇಜಾರಾಗಿ ಕೂತಿದ್ದಾಳೆ ಅಂತ ಖುಷಿ ಪಡ್ಲಿಕ್ಕೆ ಅವರೇನು ದುಷ್ಟರಲ್ಲ ಅಥವಾ ಅವ್ರು ನಿಮ್ಮ ಸಂಬಂಧಿಕರಲ್ಲ. ನಿನಗೇನೋ ಬೇಜಾರಾದರೆ ಅವರು ದುಃಖ ಪಡ್ತಾರೆ. ನೀವೆಲ್ಲರೂ ದುಃಖ ಪಟ್ಟರೆ ಮನೆಯಲ್ಲಿ ದುಃಖ ವಾಸ ಮಾಡುತ್ತೆ, ದುಷ್ಟಶಕ್ತಿಗಳು ವಾಸ ಮಾಡ್ತವೆ. ಈ ಕಾರ್ಯಕ್ರಮದ ಉದ್ದೇಶ ಇನ್ಯಾರ್ದೋ ಕಥೆಯನ್ನು ಕೇಳಿ ಮನೆಯಲ್ಲಿ ಹತ್ಕೊಂಡು ಕೂತ್ಕೊಳ್ಳಿ ಅಂತ ಅಲ್ಲ. ಬಟ್ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಯಾರೋ ಅಳ್ತಾ ಇದ್ದಾರೆ ಅಂದರೆ ಅವ್ರ ಹಿಂದೆ ಏನೋ ತಪ್ಪು ಮಾಡಿದ್ರು, ಅದನ್ನು ಹೇಳ್ಕೊಂಡು ಅಳ್ತಾ ಇದ್ದಾರೆ, ಹೌದಲ್ವಾ? ಆ ತಪ್ಪನ್ನು ನೀವು ಮಾಡಬೇಡಿ ಅನ್ನೋದೇ ಉದ್ದೇಶ ಹೊರತು ಅವ್ರ ಕಷ್ಟ ಕೇಳ್ಬಿಟ್ಟು ನೀವು ಹೊತ್ಕೊಂಡು ಕೂತ್ಕೊಳ್ಳಿ ಅಂತ ಅಲ್ಲ. ಓಕೆ, ಒಳ್ಳೆಯದಾಗಲಿ ತಾಯಿ. ನಿನ್ನ ಬದುಕನ್ನು ನನಗೆ ಬಹಳ ಹೆಮ್ಮೆಯಾಗಿದೆ ಏನಂದರೆ, ನನಗೆ ಕಣ್ಣೀರು ಬರಲಿಲ್ಲ ಸರ್, ನಾನು ಎಕ್ಸಾಮ್ ಬರೆದೆ. ಇದು ಇನ್ಯಾರಿಗೋ ಬೇರೆ ಥರ ಸೌಂಡಿಂಗ್ ಆಗ್ಬೋದು, ಆದರೆ ನಿಮ್ಮ ತಂದೆ ಸಾಯುವ ಮುಂಚೆ ನಿಮಗೆ ಕೊಟ್ಟ ಪ್ರೋತ್ಸಾಹ ಎಂಥದ್ದು, ಅದು ನಿಮ್ಮನ್ನು ತಂದೆ ಸತ್ತು ಮನೇಲಿದ್ದರೂ ಕೂಡ ನಾಳೆ ಹೋಗಿ ಎಕ್ಸಾಮ್ ಬರೀ ಅಂತ ಪ್ರೇರೇಪಣೆ ನೀಡಿದ್ದು ನಿನ್ನ ಗುರಿ ಅಲ್ಲ, ನಿನ್ನ ತಂದೆ ಈ ಹಿಂದೆ ಕೊಟ್ಟಂತಹ ಪ್ರೋತ್ಸಾಹ. ಬಹುಶಃ ಸರ್ ಅವತ್ತು ನಾನು ಆ ಕೆಲಸ ಮಾಡಿಲ್ದೆ ಹೋಗಿದ್ರೆ ಇವತ್ತಿಗೂ ನಮ್ಮ ಅಪ್ಪಾಜಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ಇರ್ತಾ ಇರ್ಲಿಲ್ಲ. ಎಕ್ಸಾಕ್ಟ್ಲಿ. ಆ ಒಂದು ಕಾರಣಕ್ಕೆ ನಾನು ಮಾಡಿದೆ ಸರ್. ಇವಾಗ ನನ್ನ ಮೈಂಡ್ ಕ್ಲಿಯರ್ ಆಯ್ತು ಸರ್, ಜಸ್ಟ್ ಬಿಕಾಸ್ ಆಫ್ ಯುವರ್ ಸಜೆಷನ್ಸ್. ತುಂಬಾ ಥ್ಯಾಂಕ್ ಯು ಸರ್, ನಾನು ಋಣಿಯಾಗಿರ್ತೀನಿ ನಿಮ್ಮ ಮಾತುಗಳಿಗೆ. ಅರೆ ಇಲ್ಲ ತಾಯಿ, ನಾನು ಹೇಳ್ದಂಗೆ ಎರಡು ರೀತಿ ಪಟ್ಟಿ. ಒಂದು ಯಾವ್ದು ನಿನ್ನ ಕಂಟ್ರೋಲ್ ಆಗಿದೆ, ಯಾವ್ದು ನಿನ್ನ ಕಂಟ್ರೋಲ್ ಆಗಿಲ್ಲ, ಇದೊಂದು ಪಟ್ಟಿ ಮಾಡ್ಕೊ. ಆ್ಯಂಡ್ ಸೆಕೆಂಡ್ ಒನ್, ಕೆಲವೊಂದನ್ನು ನಿನ್ನ ಪ್ರಯತ್ನದ ಮೂಲಕ ಸರಿ ಮಾಡ್ಬೋದು, ಅದನ್ನು ಕಂಡಿಡ್ಕೊ. ಆ್ಯಂಡ್ ಕೆಲವೊಂದನ್ನು ನೀನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಸರಿ ಹೋಗೋದಿಲ್ಲ, ಅದನ್ನು ಕಂಡಿಡ್ಕೊ. ಆ್ಯಂಡ್ ಇನ್ನೂ ಕೆಲವೊಂದಕ್ಕೆ ನಿನ್ನ ಪ್ರಯತ್ನವೇ ಬೇಕಾಗಿಲ್ಲ. ಈಗ ಹಾಲಿನ ಒಳಗಡೆ ಒಂದು ತೊಟ್ಟು ಮೊಸರು ಹಾಕೋದ್ರಿಂದ ಅದು ಮೊಸರಾಗುತ್ತೆ, ಹೌದಲ್ವಾ? ನೀನು ಒಂದು ತೊಟ್ಟು ಹಾಕೋದಷ್ಟೇ ನೀನು ಕೆಲಸ, ಬಟ್ ಮೊಸರು ಆಗುತ್ತಾ? ಅಲ್ಲಿ ಮನುಷ್ಯನದೇನು ಕೆಲಸ ಇಲ್ವಾ? ಅದು ರಾಸಾಯನಿಕ ಪ್ರಕ್ರಿಯೆ, ಅದು ನಡೆಯುತ್ತೆ ರಾತ್ರಿ ಎಲ್ಲ, ಹೌದಲ್ವಾ? ಅದೇ ಥರ ಕೆಲವೊಂದನ್ನು ಪ್ರಯತ್ನ ಮಾಡಿಬಿಟ್ರೆ ಸಾಕು, ಕೆಲವೊಂದನ್ನು ಗಮನಿಸಿ ಬಿಟ್ಟರೆ ಸಾಕು. ನಾವಲ್ಲೇನೋ ವಿಶೇಷವಾದ ಪ್ರಯತ್ನ ಮಾಡೋದು ಬೇಕಿಲ್ಲ. ಪ್ರಯತ್ನ ಮಾಡಲಿಕ್ಕೆ ಹೋದರೆ ರಾಸಾಯನಿಕವಾಗಿ ಸ್ವಾಭಾವಿಕವಾಗಿ ಮೊಸರಾಗೋದಕ್ಕೂ ನೀವಿನ್ನೇನೋ ಮಾಡಿ ಕೃತಕವಾಗಿ ಮಾಡೋದಕ್ಕೂ ವ್ಯತ್ಯಾಸ ಇದೆ, ಹೌದಲ್ವಾ? ಸೊ ಅದೇ ಥರ ಈ ಸಂಬಂಧಿಕರು ಅಥವಾ ಸಂಬಂಧಿಕರಲ್ಲ, ಆ ಜಾಗದಲ್ಲಿ ಇನ್ಯಾರೇ ಇರಲಿ, ನಿನ್ನನ್ನು ತುಳಿಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿದೆ ಅಂತ ನಿನಗೆ ಗೊತ್ತಾದರೆ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ನಿನಗೆ ಗೊತ್ತಿರಬೇಕು. ಯಾಕಂದರೆ ಬುದ್ಧಿವಾದ ಹೇಳೋದು ಬೇರೆ, ಆದರೆ ಬುದ್ಧಿವಾದ ಹೇಳುವ ನೆಪದಲ್ಲಿ ನಿನ್ನನ್ನು ಕುಗ್ಗಿಸುವುದು ಬೇರೆ. ಅರ್ಥ ಆಯ್ತಲ್ವ ವ್ಯತ್ಯಾಸ? ಅದನ್ನು ನಾವು ಕಂಡಿಡ್ಕೊಂಡಿರಬೇಕು. ಅದಕ್ಕೇನು ಶಾಲೆಯಲ್ಲಿ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ಗೊತ್ತಾಗುತ್ತೆ. ಕೆಲವರ ಕೊಂಕು ಮಾತುಗಳು ಹೇಗಾದರೂ ನಮ್ಮನ್ನು ತುಳಿಬೇಕು ಅನ್ನೋದೇ ಆಗಿರುತ್ತೆ. ನಿನ್ನನ್ನು ಗುರಿ ಇರೋ ನಿನ್ನನ್ನು ಬೇರೆ ರೀತಿಯಲ್ಲಿ ತುಳಿಯೋಕ್ಕಾಗಲಿಲ್ಲ, ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಲ್ವ, ಏನೋ ಮಾಡಿಕೊಳ್ಳಲಾಗದವರ ಕಡೆಯ ಅಸ್ತ್ರವೇ ಅಪಪ್ರಚಾರ. ಅವರದನ್ನು ಮಾಡಲಿ, ನಿನ್ನ ಕೆಲಸ ನೀನು ಮಾಡು. ನೀನು ಅವ್ರಿಗೆ ಬೈಯೋಕ್ಕೂ ಹೋಗಬೇಡ, ಅವ್ರ ಮನೆ ಬಾಗಿಲಿಗೆ ಹೋಗಿ ನೀನು ಬೇಡ್ಕೊಂಡು ತಿನ್ನಬೇಕಾಗಿಲ್ಲ. ಅವರಾಗಿ ಬಂದಾಗ ನೀನು ಈ ದ್ವೇಷವನ್ನು ಇಟ್ಕೊಂಡು ಅವರನ್ನು ಬೇರೆ ಥರ ನೋಡಬೇಡ, ಅವ್ರನ್ನ ನೀನು ಪ್ರೀತಿಯಿಂದಲೇ ಮಾಡು, ಅದು ನಿನ್ನ ಸಂಸ್ಕಾರ. ಬಟ್ ಅವ್ರು ಕರೀಲಿ ಅಥವಾ ಅವರು ಇನ್ಯಾರ್ದೋ ಮದುವೆ ಅಥವಾ ಇನ್ಯಾವುದೋ ಸಮಾರಂಭದಲ್ಲಿ ನಮ್ಮನ್ನು ಬೇರೆ ಥರ ಮಾತಾಡಿಸ್ತಾರೆ, ನೋ, ನೀನು ಅದನ್ನು ತಲೆಯೊಳಗೆ ಇಟ್ಕೊಂಡ್ರೆ ನೀನು ಸಾಮಾನ್ಯ ಹೆಣ್ಣು. ಬಟ್ ಆದರೆ ನೀನು ಈ ಕಾರ್ಯಕ್ರಮ ನೋಡು ಅಥವಾ ಇಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡುವಷ್ಟು ಬೆಳೆದಿದೆಯಾ ಅನ್ನೋದಾದರೆ ಅಂತಹ ಚಿಕ್ಕ ಯೋಚನೆಗಳು ಬರಲೇಬಾರ್ದು ನಿನಗೆ, ರೈಟ್? ನಿನ್ನ ತಮ್ಮ, ನಿನ್ನ ತಾಯಿ, ನಿನ್ನ ಕುಟುಂಬ ಹಾಗೂ ಮುಂದೆ ಬರುವಂತಹ ನಿನ್ನ ಜೀವನ, ಇದನ್ನು ಕಾಲಕ್ರಮೇಣ ನಿಧಾನವಾಗಿ ಯೋಚನೆ ಮಾಡಿ ಹೆಜ್ಜೆ ಇಡು. ಇಲ್ಲಿ ನಿನ್ನ ಯೋಚನೆಗಳು, ನಿನ್ನ ಪ್ರಯತ್ನಗಳು ನಿನ್ನ ಬದುಕನ್ನು ಉದ್ಧಾರ ಅಥವಾ ಹಾಳು ಮಾಡುತ್ತವೆ ಹೊರತು ಇನ್ಯಾರದು ಮೋಟಿವೇಶನ್ ಮಾತು ಅಥವಾ ಇನ್ಯಾರದು ಚುಚ್ಚು ಮಾತು ಇದು ನಿನ್ನ ಬದುಕನ್ನು ಉದ್ಧಾರ ಮಾಡೋದಿಲ್ಲ. ಯಾರೋ ಸ್ಫೂರ್ತಿ ಕೊಡ್ಬೋದು, ಬಟ್ ಅಂತಿಮವಾಗಿ ನೀನೇ ನಡಿಬೇಕು ಆ ದಾರಿಯಲ್ಲಿ, ರೈಟ್? ಡೋಂಟ್ ವರಿ, ನೀನಿಲ್ಲಿ ಏನೂ ಕಳ್ಕೊಂಡಿಲ್ಲ.
ಕಳ್ಕೊಳ್ಳೋಕೆ ಏನೂ ತಂದೂ ಇಲ್ಲ. ನಿಮ್ಮ ತಂದೆ ಹೇಗೆ ಒಂದು ದಿವಸ ಹೋದರೂ ನಿನ್ನ ಸಂಬಂಧಿಕರು ಹೋಗಿದ್ದಾರೆ, ನೀವು ಹೋಗ್ತೀರಾ, ನಾನು ಹೋಗ್ತೀನಿ. ಬಟ್ ಇಲ್ಲಿ ಹೋಗುವ ಮುಂಚೆ ನಮ್ಮ ಬದುಕು ಹೇಗಿತ್ತು ಅನ್ನೋದಷ್ಟೇ ಭಗವಂತನಿಗೆ ನಾವು ಅರ್ಪಿಸಬೇಕಾಗಿರೋ ರಿಪೋರ್ಟ್ ಕಾರ್ಡು. ಇಲ್ಲ ನಾನು ಯಾರನ್ನೂ ಬೈಕೊಂಡೇ ಬದುಕಿದೆ ಅಂತ ಅಲ್ಲಿ ಹೋಗಿ ಹೇಳಿ ನರಕ ಅನುಭವಿಸ್ತೀಯೋ? ಇಲ್ಲ, ನಾನು ಯಾರು ಏನೇ ಮಾತಾಡಿದ್ರು ನನ್ನ ಬದುಕನ್ನು, ನಾನು ಯಾರ ಬದುಕನ್ನು ಹಾಳು ಮಾಡ್ದಂಗೆ ನಾನು ತುಂಬ ಶುದ್ಧವಾಗಿ ಬದುಕಿದೆ. ನೀನು ದೇವ್ರಿಗೆ ಅರ್ಪಿಸಬೇಕಾಗಿಲ್ಲ, ನಿನ್ನ ಮನಸ್ಸಾಕ್ಷಿ ಅಂತ ಒಂದಿದೆ. ಇಷ್ಟು ಮಾತ್ರ ನಿರ್ಧಾರ ಮಾಡು. ನನ್ನ ಯಾವ ಕೆಲಸವೂ ನನ್ನ ಮನೆತನವನ್ನು ತಲೆ ತಗ್ಗಿಸ್ಲಿಕ್ಕೆ ಬಿಡೋದಿಲ್ಲ. ಇಷ್ಟು ಮಾತ್ರ ನಿರ್ಧಾರ ಮಾಡು, ಸಾಕು. ಸರಿ ಸರ್. ಓಕೆ. ಆ್ಯಂಡ್ ಥ್ಯಾಂಕ್ ಯು ತಾಯಿ, ಭಾಳ ನಂಬಿಕೆ ಇಟ್ಟು ಹೇಳ್ಕೊಂಡಿದ್ದಕ್ಕೆ ಆ್ಯಂಡ್ ಕಾರ್ಯಕ್ರಮವನ್ನು ನೋಡ್ತೀನಿ ಅಂತ ಹೇಳಿದ್ದಕ್ಕೆ ಬಹಳ ಥ್ಯಾಂಕ್ ಯು. ನೋಡ್ತೀನಿ ಸರ್, ನಿಮ್ಮ ಕಾರ್ಯಕ್ರಮ ನೋಡ್ತೀನಿ, ನನಗೆ ಗೊತ್ತಿರೋರ್ಗೆಲ್ಲ ಶೇರ್ ಮಾಡ್ತೀನಿ. ನೋಡಿಲ್ಲ ಅಂದ್ರೆ ಒಂದ್ ಆನೆ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮೇಲಾದ್ರೂ ನನ್ ಕಾರ್ಯಕ್ರಮ ನೋಡಿ ಏನ್ ಅನಿಸ್ತು ಹೇಳು. ನಿಂಗೆ ಯಾವ್ದು ಸಜೆಷನ್ ಮಾಡಿದಲ್ಲ ಸರಿಯಾಗಿತ್ತು ತಾನೆ. ಅವ್ರು ನೋಡಿ ಎಷ್ಟು ಕಷ್ಟ ಇದೆ ಅವ್ರಿಗೆ. ನೀನ್ ಸ್ವಲ್ಪ ಇವತ್ತೇನೋ ನಿಂಗೆ ಒಂದ್ ಕೆಲ್ಸ ಆಗಿಲ್ಲ ಅಂದ್ರೆ ಹತ್ಕೊಂಡ್ ಕುಂತ್ ಬಿಡ್ತೀಯ, ಅಲ್ಲಿ ಕೇಳು ಅವ್ರ ನೋವು ಎಷ್ಟಿರುತ್ತೆ. ಅವ್ರ ಮುಂದೆ ನೀನೇನು ಅಲ್ಲ ಅಂತ ನನ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಅವರು ಕೇಳ್ಬಿಟ್ಟು ಹೌದಲ್ವಾ ನಿಜ, ನಾವೇ ನಮ್ದು ದೊಡ್ಡದು ಅನ್ಕೊಂಡ್ಬಿಟ್ಟಿರ್ತೀವಿ ಅಂತ ಹೇಳ್ತಾರೆ ಸರ್. ಒಂದೇ ಒಂದ್ ಸಜೆಷನ್ ಏನಂದ್ರೆ ಯಾವುದೇ ಕಾರಣಕ್ಕೂ ನೀವು ನಿಲ್ಲಿಸ್ಬೇಡಿ ಸರ್. ಇದೊಂದ್ ಕೆಲ್ಸ ಲೈಫ್ ಟೈಮ್ ಹೋಗ್ತಾನೆ ಇರ್ಲಿ, ಅದೊಂದೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತಹ ಈ ಪ್ರೀತಿಯ ಮನವಿಯನ್ನು ನಾನು ಯಾವಾಗಲೂ ತುಂಬ ಇಷ್ಟಪಡ್ತೀನಿ, ಹಾಗೂ ನನ್ನ ಕನಸು ಕೂಡ ಅದೇ. ಆ್ಯಂಡ್ ಕಾಲಕ್ರಮೇಣ ಹೋಗ್ತಾ ಇರುತ್ತೆ. ಆ್ಯಂಡ್ ನಿಮ್ಮಂಥವರಿಂದಾನೇ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಹೇಳ್ಬಿಟ್ರೆ ತುಂಬಾ ಚಿಕ್ಕವರಾಗ್ಬಿಡ್ತೀವಿ ಸರ್. ಅದಕ್ಕೂ ಮೀರಿ ಏನಾದ್ರೂ ಇದ್ರೆ ಅದು ನಿಮ್ಗೆ ಸಂಬಂಧಪಟ್ಟಿರುತ್ತೆ, ನಿಮ್ಗೆ ತಲುಪತ್ತೆ ಅದು. ಥ್ಯಾಂಕ್ಸ್ಗೂ ಮೀರಿ ಏನಾದ್ರೂ ಒಂದು ವರ್ಡ್ ಇದ್ರೆ ಅರೆ ನಿಮ್ಮ ಈ ಕೆಲ್ಸಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿರಂತರವಾಗಿ ಕಾರ್ಯಕ್ರಮ ನೋಡ್ತಾ ಇರಿ. ಆ್ಯಂಡ್ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಬದುಕನ್ನು ಚೆನ್ನಾಗಿ ಕಟ್ಕೊಳ್ತೀರಾ ಅನ್ನೋ ಭರವಸೆ ನನಗಿದೆ. ನಿಮ್ಮ ತಂದೆ ನಿಮ್ಮ ಜೊತೆ ಇದ್ದಾರೆ, ಹಾಗೂ ನಿಮ್ಮ ಕುಟುಂಬ ನಿಮ್ಮ ಜೊತೆ ಇದೆ. ನಿಮ್ಮ ತಂದೆಯ ಆಶೀರ್ವಾದ ಇದೆ. ಯಾರ ಮಾತುಗೂ ಕಿವಿ ಕೊಡಬೇಡಿ, ಕೇಳಿಸ್ಕೊಳ್ಳಿ. ಆದರೆ ನಿಮ್ಮ ಒಳಗಡೆ ಇಳಿದು ನಿಮ್ಮ ಒಳಗಿನ ಅಂತರಾತ್ಮದ ಮನಃಶಾಂತಿಯನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಬಿಡಬೇಡಿ. ಸರಿ ಓಕೆ, ಒಳ್ಳೆಯದಾಗಲಿ ತಾಯಿ. ಓಕೆ ಸರ್. ನೋಡಿ, ಸಾಮಾನ್ಯವಾಗಿ ಇವರ ಇಷ್ಟು ಮಾತುಕತೆಯಲ್ಲಿ ನನಗೆ ಭಾಳ ಮುಖ್ಯ ಅಂತ ಅನಿಸಿದ್ದು, ತಂದೆ ಸತ್ತಿದ್ದಾರೆ, ಹೆಚ್ಚು ಕಡಿಮೆ ಮಗಳು ಅಂದಾಗ ಆ ದುಃಖದ ಭಾರವೇ ಜಾಸ್ತಿ ಇರುತ್ತೆ. ಅಂತಹ ಸಮಯದಲ್ಲೂ ಕೂಡ ಎಕ್ಸಾಮ್ ಬರಲಿಕ್ಕೆ ಹೋಗ್ತಾರೆ ಇವರು. ನೋಡಿ, ಇಲ್ಲಿ ನಾವು ಕಲಿಬೇಕಾದ್ರೆ ಭಾಳ ದೊಡ್ಡ ಪಾಠ ಅಂದರೆ, ಯಾವ ಸಂಬಂಧಿಕರು ಇಂತಹ ಕಷ್ಟದ ಸಮಯದಲ್ಲೂ ತಂದೆ ತೀರು ಹೋಗಿದ್ದಾರೆ ನಿಜ, ಹೋಗಮ್ಮ ನೀನು ಎಕ್ಸಾಮ್ ಬರಿ, ನೀನು ಬದುಕನ್ನು ಕಟ್ಕೋ, ನಿಮ್ಮ ತಂದೆ ಆಶೀರ್ವಾದ ನಿಮಗಿರುತ್ತೆ. ಅವ್ರು ಬುದ್ಧಿವಾದ ಹೇಳಿ ಬದುಕನ್ನು ಕಟ್ಕೊಡ್ಬೇಕಿತ್ತೆ ಹೊರತು. ನೋಡಿ, ಇದಕ್ಕೆ ಹೇಳೋದು ದೊಡ್ಡವರೆಲ್ಲ ಜಾಣರಲ್ಲ ಅಂತ. ಎಲ್ಲರೂ ಅವರವರಿಗೆ ಸ್ವಾರ್ಥಕ್ಕೆ ಬಂದಂಗೆ ಅಥವಾ ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲರನ್ನು ನೋಡ್ತಾ ಹೋದರೆ ಪ್ರಪಂಚ ಉಳಿಯುವುದಿಲ್ಲ. ಹಾಗಾಗಿ ಎಲ್ಲರೂ ಅವ್ರವ್ರಿಗೆ ಇಷ್ಟ ಬಂದಿದ್ದನ್ನು ಹೇಳಿ, ಬಟ್ ನಿಮಗೆ ಯಾವುದು ಬೇಕೋ ಅದನ್ನು ಮಾತ್ರ ಸ್ವೀಕಾರ ಮಾಡಿ. ಒಳ್ಳೆಯದಾಗಲಿ ತಾಯಿ.